ನೋಡಪ್ಪ, ಕೇರಳದಲ್ಲಿ ಒಂದು ದೊಡ್ಡ ನನ್ನ ಮೇಲೆ ಪ್ರಯೋಗ ನಡೀತಾ ಇದೆ. ನನ್ನ ಮೇಲೆ ನಮ್ಮ ಸರ್ಕಾರ ಯಾವ ರೀತಿ ಸರ್? ಎಲ್ಲ ಪಕ್ಷಗಳ ಯಾವುದು ಪೂಜೆ ನಡೀತಾ ಇದೆ. ಆಮೇಲೆ ಸೇವೆ ಮಾಡಿಸ್ತಾರೆ. ಎಲ್ಲ ಬಂದು ಕೊಟ್ಟವ್ರ ಕಡೆ ನನಗೆ ಮಾಡ್ತಾ ಇರೋ ಜಾಗ ಯಾರು ಮಾಡ್ತಾವ್ರೆ ಹೇಳ್ತೀನಿ. ಯಾವ ಪೂಜೆ ನಡೀತಾ ಇದೆ, ಯಾರು ಮಾಡ್ತಾ ಇದ್ದಾರೆ, ನನ್ನ ಮೇಲೆ ಚೀಫ್ ಮಿನಿಸ್ಟರ್ ಎಲ್ಲ ಸೇರಿಸಿ ಶತ್ರು ಸಂಹಾರ ಪೂಜೆ. ಶತ್ರು ಸಂಹಾರ. ಶತ್ರು ಭೈರವಿ ಯಾಗ ಕೇರಳ ರಾಜರಾಜೇಶ್ವರಿ ದೇವಸ್ಥಾನದ ಆಸುಪಾಸಿನಲ್ಲಿ ಈ ಯಾಗ ಶತ್ರುವಿನ ಸಂಹಾರ ಯಾಗ. ಈ ಯಾಗಕ್ಕೆ ಪಂಚಬಲಿ ಕೊಡುತ್ತಿದ್ದಾರೆ. ಎಲ್ಲ ಕೆಂಪು ಬಣ್ಣದ ಮೇಕೆ 21, ಎಮ್ಮೆ 3, ಕಪ್ಪು ಬಣ್ಣದ ಕುರಿ 21, ಹಂದಿ 5. ಈ ಯಾಗ ಮಾಡೋ ಸಾವಿರದಿಂದ ಮನುಷ್ಯ ಶರಶರತೆಗಳು ಒಳಗಾಗುತ್ತದೆ. ಗೋರಿಗಳ ಮೊರೆ ಹೋಗಿರುತ್ತಾರೆ. ಆಗಡಿ ಆಗಿದೆ ಅಂತ ಆಗುತ್ತೆ, ನಡೀತಾ ಇದೆ. ಈಗ ಪ್ರಸ್ತುತ ನಡೀತಿದೆ ಸರ್. ನಮಗೆ ಕೇರಳದಿಂದ ಯಾರು ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ ಅಂತ ನಮಗೆ ವರದಿ ಪಾಲ್ಗೊಂಡವರು ನಮ್ಮ ಗಮನ ತಿಳಿಸ್ತಾರೆ. ಈಗ ಪ್ರೆಸೆಂಟ್ ಅಲ್ಲಿ ಇದ್ದಾರೆ ಸರ್, ನಡೀತಾರೆ. ಅವ್ರು ಯಾರಿದ್ದಾರೆ ಅಂತ ಮಾಹಿತಿ ಗೊತ್ತಿದೆ ಸರ್. ಅದಕ್ಕೆ ಪ್ರಯತ್ನ ನಾನೇ ಬಿಜೆಪಿಯವರ JDS ಸರ್ ನಿಮಗೆ ನಂಬಿಕೆ ಇದೆಯಾ ಸರ್ ಈ ಯಾಕದ ಮೇಲೆಲ್ಲ? ಅವ್ರ ನಂಬಿಕೆ, ಅವರೇನೇ ನಮ್ಮನ್ನು ಪ್ರಯೋಗ ಮಾಡಲಿ, ನಾವು ನಂಬಿರೋಂಥ ಶಕ್ತಿ ಇದೆ, ಅದು ನಮ್ಮ ಪ್ರಭಾವ. ಬಿಜೆಪಿಯವರ JDS ಅವ್ರು ಮಾಡ್ತಾರೆ. ನಮ್ಗೆ ಗೊತ್ತಿದೆ ಯಾರು ಮಾಡ್ತಾ ಇದ್ದಾರೆ ಅಂತ ಗೊತ್ತಿದೆ, ಯಾರು ಮಾಡಿಸ್ತಾ ಇದ್ದಾರೆ ಅಂತ ಗೊತ್ತಿದೆ. ನಿಮ್ಮೊಂಡ್ರು ಇದ್ದಾರೆ ನಮ್ಮ ರಾಜ್ಯದಲ್ಲಿ ಸರ್. ರಾಜ್ಯದವರು ತುಂಬಾ ಜನ ರಾಜಕಾರಣಿಗಳು ಅಲ್ಲಿ ಹೋಗ್ತಾರೆ ಸರ್. ವೆಂಕಟೇಶ್ವರ ದೇವಸ್ಥಾನ, ರಾಜರಾಜ ದೇವಸ್ಥಾನಕ್ಕೆ ಬಿಜೆಪಿ ಅವರು ಹೋಗ್ತಾರೆ, ಕಾಂಗ್ರೆಸ್ ಅವರು ಹೋಗ್ತಾರೆ, JDS ಅವರು ಹೋಗ್ತಾರೆ. ಭೈರವಿ ಯಾಗ ರಿಪೀಟ್ ಮಾಡಿ ಸರ್ ಜೋರಾಗಿ. ಶತ್ರು ಭೈರವಿ ಯಾಗ, ಶತ್ರುವಿನ ಸಂಹಾರ ಯಾಗ, ಶತ್ರು ಭೈರವಿ ಯಾಗ. ಸರ್, ಕೆಲ ನಾಯಕರು ನಿಂಬೆ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ ವಿಧಾನಸೌಧದಲ್ಲಿ. ಅವ್ರು ಏನಾದ್ರು ಮಾಡ್ತಿದ್ರು ಅಂತ ಮಾತಾಡಲ್ಲ. ನೀವು ಎಲ್ಲಿಗೋ ತಗೊಂಡಿದ್ದೀರಿ, ನಿಮ್ಗೆ ಗೊತ್ತಿದೆ ಅಲ್ಲ. ಸರ್ ರಾಜಕೀಯದವರು ಏನಾ ಸರ್? ರಾಜಕೀಯದವ್ರು ಮಾಡ್ದೆ ಯಾರು ಅಲ್ಲ, ನಿಮ್ಗೆ ಅಪೋಸಿಟ್ ಮಾಡ್ತಾರೆ ರಾಜಕೀಯ. ಸರ್ ನೀವು ಹೇಳಿದ ನಂತರ ಯಾರು ಮಾಡ್ಬೋದು ಅಂತ ಅಷ್ಟೇ ಏನಿಲ್ಲ. ಯಾವೆಲ್ಲ ಟ್ರೈನ್ ಮೇಲೆ ಹೋಗಿ ಮಾಡಿ ರಾಜರಾಜೇಶ್ವರಿ ದೇವಸ್ಥಾನದ ಆಸುಪಾಸಿನಲ್ಲಿ ಚೆಕ್ ಮಾಡಿ ಹತ್ರ ಇದೆ. ಫೋಟೋ ಏನಾದ್ರು ರಿಲೀಸ್ ಮಾಡ್ತೀರಾ ಸರ್? ಯಾವಕ್ಕಿಂತ ಎಲ್ಲ ನಮ್ಮ ಹತ್ರ ಇರುವಂಥ ದೇವ್ರ ಕೃಪೆ ಮಾಡಿದ್ದಾರೆ, ಜನರ ಕೃಪೆ, ದೇವ್ರ ಕೃಪೆ, ನಮ್ಮ ನಂಬಿಕೆ. ಅದಕ್ಕೆ ಕೊಟ್ಟಿದ್ದಾರೆ ಸರ್. ಅವರಿಗೆ ಕೊಟ್ಟರು ಹಾಕೊಳ್ಳಿ ಅಂತ ನೀನು ಯಾಕೆ ಹಾಕಿದ್ಯಾ? ಎರಡು ಒಂದೇ ಥರ ಕಾಣ್ತಾ ಇದೆ. ಮತ್ತೆ ಅದ್ರ ಉಲ್ಟಾ ವಿಶೇಷ ಪೂಜೆ. ನಾನು ದಿನ 1 ನಿಮಿಷ ದೇವ್ರ ಕೈ ಹೊರಡ್ಬೇಕಾದ್ರೆ ದಿನ 1 ನಿಮಿಷ ದೇವ್ರಿಗೆ ಕೈ ಕೂಗಿಟ್ಟು ಅದಕ್ಕೆ ಎಷ್ಟು ಲಕ್ಷ್ಮೀ ಶಕ್ತಿ ಇದೆ.